ಈ ಭಾಗದಲ್ಲಿ ಶಾಸಕರಾಗಿ, ಲೋಕಸಭಾ ಸದಸ್ಯರಾಗಿ, ಮಂತ್ರಿಯಾಗಿ, ಈಗ ಎಐಸಿಸಿ ಅಧ್ಯಕ್ಷರಾಗಿದ್ದಾರೆ. ಅವರು ನಿಮ್ಮೆಲ್ಲ ಉದ್ದೇಶಿಸಿ ಮಾತನಾಡಿದ್ದಾರೆ. ಇವತ್ತು KKRDB ರಚನೆಯಾಗಿದ್ದರೆ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿಯಾಗಿರುವಾಗ ಈ ಭಾಗದ ಅಭಿವೃದ್ಧಿಗೆ, ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಸಂವಿಧಾನವನ್ನು ತಿದ್ದುಪಡಿ ಮಾಡಿ 371 ವಿಧಿ ಜೆ ಇದನ್ನ ಸೇರಿಸಿದ್ದಾರೆ. ಕಾರಣ ಯಾಕಪ್ಪ ಅಂತಂದ್ರೆ ಈ ಭಾಗ ಅತ್ಯಂತ ಹಿಂದುಳಿದಿರೋ ಭಾಗ ಅಭಿವೃದ್ಧಿ ಆಗಬೇಕು. ಅದಕ್ಕೋಸ್ಕರ 371 ಜೆ 2012ರಲ್ಲಿ ತಿದ್ದುಪಡಿ ಆಯಿತು. ನಾವು 2013ರಲ್ಲಿ ಅಧಿಕಾರಕ್ಕೆ ಬಂದು ಆಗ್ತಾನೆ ತಿದ್ದುಪಡಿ ಆಗಿತ್ತು. ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿರುವಾಗ ಆ ತಿದ್ದುಪಡಿ ಆಗಬೇಕಾದ್ರೆ ಮಲ್ಲಿಕಾರ್ಜುನ ಖರ್ಗೆಯವರು, ದಿವಂಗತ ಧರ್ಮಸಿಂಗ್ ಅವರು ಕಾರಣ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಸರ್ಕಾರ ಆಗ್ತಾನೆ 2013ರಲ್ಲಿ ಬಂದಿದ್ದು ನಾವು ಅಧಿಕಾರಕ್ಕೆ. ಆ ತಿದ್ದುಪಡಿ ಆದಾಗ ನಾವು ಕರ್ನಾಟಕ ರಾಜ್ಯದಲ್ಲಿ HK ಪಾಟೀಲ್ ರವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿದ್ರು, ಕ್ಯಾಬಿನೆಟ್ ಉಪಸಮಿತಿ. ಆ ಉಪಸಮಿತಿಯನ್ನು ಮಾಡಿ ಅವರು ವರದಿಯನ್ನ ಕೊಟ್ಟ ಮೇಲೆ ಶರಣ್ ಪ್ರಕಾಶ್ ಪಾಟೀಲ್ ಕೂಡ ಸದಸ್ಯರಾಗಿದ್ದರು. ಅವರು ವರದಿಯನ್ನು ಕೊಟ್ಟ ಮೇಲೆ ಕೂಡಲೇ ಯಥಾವತ್ತಾಗಿ ಆ ವರದಿಯನ್ನು ಜಾರಿ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ, ನಾನು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸರ್ಕಾರ ಅಂತಕ್ಕಂಥದ್ದನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ಮತ್ತೆ ನಾವು 2023 ಮೇ 20ನೇ ತಾರೀಕು ಅಧಿಕಾರಕ್ಕೆ ಬಂದಿದ್ದೀವಿ. ಈ 3 ವರ್ಷಗಳಲ್ಲಿ 13,000 ಕೋಟಿ ರೂಪಾಯಿಗಳನ್ನು 13,000 ಕೋಟಿ ರೂಪಾಯಿಗಳನ್ನು KKRDBಗೆ ಕೊಟ್ಟಿದ್ದೇವೆ. ಅಲ್ವೇನಪ್ಪ? 13,000 ಕೋಟಿ. 23-24ರಲ್ಲಿ 3,000 ಕೋಟಿ, 24-25ರಲ್ಲಿ 5,000 ಕೋಟಿ, 25-26ರಲ್ಲಿ 5,000 ಕೋಟಿ. ನಾನು ಮಲ್ಲಿಕಾರ್ಜುನ ಖರ್ಗೆ ಅವರು, DK ಶಿವಕುಮಾರ್ ಅವರು ಕಲಬುರಗಿಗೆ ಬಂದಿದ್ದು. ಕಲಬುರಗಿನಲ್ಲಿ ಮಾತನಾಡ್ತಾ ಹೇಳಿದ್ದೆ, ನಾನು ಗೃಹ ಜ್ಯೋತಿ ಕಾರ್ಯಕ್ರಮ ಉದ್ಘಾಟನೆಗೋಸ್ಕರ ಬಂದಿದ್ದು. ಆ ಕಾರ್ಯಕ್ರಮದಲ್ಲಿ ಹೇಳಿದ್ದೆ ನಾನು, ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿಗೆ, ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ 5,000 ರೂಪಾಯಿಗಳನ್ನು ಪ್ರತಿ ವರ್ಷ ಕೊಡುತ್ತೇನೆ ಅಂತ ಹೇಳಿದ್ದೆ. ಅದರಂತೆ ನಾನು 2 ವರ್ಷಗಳಲ್ಲಿ 10,000 ಕೋಟಿ, ಮೊದಲನೇ ವರ್ಷ 3,000 ಕೋಟಿ, ಒಟ್ಟು 13,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇನೆ. ನಾನು ಪದೇ
ಪದೇ ಅಜಯ್ ಸಿಂಗ್ರವರನ್ನ ಭೇಟಿ ಮಾಡಿದಾಗೆಲ್ಲ, ನೋಡಪ್ಪ, KKRDB ಮೇಲೆ ಒಂದು ಅಪವಾದ ಇದೆ, ಕೊಟ್ಟ ದುಡ್ಡನ್ನು ಖರ್ಚು ಮಾಡಲ್ಲ ಅಂತಕ್ಕಂಥ ಅಪವಾದವಿದೆ. ಈ ಅಪವಾದವನ್ನ ತೊಡೆದಾಕಬೇಕು. ಪ್ರತಿ ವರ್ಷ ನಾವು ಏನು 5,000 ಕೋಟಿ ಕೊಡ್ತೀವಿ ಅದನ್ನು ಆ ವರ್ಷನೇ ಖರ್ಚು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾಕಂತಂದ್ರೆ ಬಸವರಾಜ ಬೊಮ್ಮಾಯಿ ಅವರು ಕೊನೆ ಗಳಿಗೆನಲ್ಲಿ 3,000 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು, ಕೊಡ್ಲಿಲ್ಲ. ನಾವು ಏನು ಮಾತು ಕೊಟ್ಟಿದ್ದೀವಿ ಆ ಕೊಟ್ಟ ಮಾತಿನಂತೆ ನಡ್ಕೊಂಡಿರ್ತಕ್ಕಂಥ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ, ನನ್ನ ನೇತೃತ್ವದ ಸರ್ಕಾರ ಅಂತಕ್ಕಂಥದ್ದನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ 5,300 ಕೋಟಿನ 5,300 ಕೋಟಿ ನಮ್ಮ ಸರ್ಕಾರ ಬಂದ ಮೇಲೆ ಖರ್ಚಾಗಿದೆ. ನಾನು ಹೇಳಿದ್ದೀನಿ ಅಜಯ್ ಸಿಂಗ್ ಅವರಿಗೆ, 5,300 ಕೋಟಿ ಇಲ್ಲ, ಮುಂದಿನ ವರ್ಷ 5,000 ಅಂದ್ರೆ 25-26ರಲ್ಲಿ 5,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದೇನೆ. ಯಾಕಂತಂದ್ರೆ ಯಾವುದೇ ಕಾರಣಕ್ಕೆ ನಾನು 5,000 ಕೋಟಿ ರೂಪಾಯಿಗಳನ್ನು ಕೊಡೋದನ್ನ ತಪ್ಪಿಸಲ್ಲ. ನೀವು ಖರ್ಚು ಮಾಡದೆ ಹೋದ್ರೆ ಹಣ ಉಳ್ಕೊಂಡ್ಬಿಡ್ತದೆ ಅಲ್ಲ, ಖರ್ಚು ಮಾಡದೆ ಹೋದ್ರೆ ಹಣ ಉಳ್ಕೊಳ್ತದೆ. ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿ, ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಕಡಿಮೆ ಆಗ್ತದೆ. ನೀವೆಷ್ಟು ಹಣ ಖರ್ಚು ಮಾಡ್ತೀರಿ ಅಷ್ಟು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂತಂದ್ರೆ ನಂಜುಂಡಪ್ಪನವರ ವರದಿ ಪ್ರಕಾರ ಹೆಚ್ಚು ಹಿಂದುಳಿದಿರ್ತಕ್ಕಂಥ ಪ್ರಾಂತ್ಯ ಅಂದ್ರೆ ಹೈದರಾಬಾದ್ ಕರ್ನಾಟಕ. ಅವರ ಅವಧಿ ಮುಗೀತು. 8 ವರ್ಷಗಳ ಕಾಲ ಹೆಚ್ಚುವರಿಯಾಗಿ ಖರ್ಚು ಮಾಡಿ ಅಂತ ಹೇಳಿದ್ರು. ಹಣನ ಖರ್ಚು ಮಾಡಬೇಕು, ನೀವು ರೆಗ್ಯುಲರ್ ಆಗಿ ಬರ್ತಕ್ಕಂಥ ಅನುದಾನದ ಜೊತೆಗೆ ಪ್ರತಿ ವರ್ಷ 2,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಬೇಕು ಅಂತ ಹೇಳಿದರು. ಆದರೆ ನಂಜುಂಡಪ್ಪನವರ ವರದಿ ಅವಧಿ ಮುಗಿದೋದ್ರಿಂದ ನಾನೀಗ ಮತ್ತೆ ನಮ್ಮ ಸರ್ಕಾರ ಬಂದ ಮೇಲೆ ಗೋವಿಂದರಾವ್ ಅಧ್ಯಕ್ಷತೆಯಲ್ಲಿ ಹೊಸ ಸಮಿತಿಯನ್ನ ರಚನೆ ಮಾಡಿದ್ದೇನೆ. ಯಾಕಂತಂದ್ರೆ ರೀಜನಲ್ ಇಂಬ್ಯಾಲೆನ್ಸ್ ಇನ್ನೂ ಎಷ್ಟಿದೆ, ನಂಜುಂಡಪ್ಪನವರ ವರದಿ ಪರಿಣಾಮ ಏನು, ಇದು ಅರ್ಥ ಆಗಬೇಕು, ಇದು ಗೊತ್ತಾಗಬೇಕು ಸರ್ಕಾರಕ್ಕೆ ಅಂತಕ್ಕಂಥ ಕಾರಣದಿಂದ ಗೋವಿಂದರಾವ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚನೆ ಮಾಡಿದ್ದೇನೆ. ಅವರು ಕೆಲವೇ ತಿಂಗಳಲ್ಲಿ ವರದಿಯನ್ನು ಕೊಡ್ತಾರೆ. ಆ ವರದಿಯನ್ನು ಕೂಡ ನಾವು ಜಾರಿ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಒಟ್ಟಾರೆ ಕರ್ನಾಟಕದಲ್ಲಿ ಎಲ್ಲ ಭಾಗಗಳು ಕೂಡ, ಎಲ್ಲ ಜಿಲ್ಲೆಗಳು ಕೂಡ ಅಭಿವೃದ್ಧಿ ಆಗಬೇಕು. ಕರ್ನಾಟಕದಲ್ಲಿ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು. ಅದಕ್ಕೆ ನಾನು ಹೇಳಿದ್ದೀನಿ, ಆರೋಗ್ಯ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ ಮತ್ತೆ ಮೂಲಭೂತ ಸೌಕರ್ಯಗಳು. ಈ ಮೂಲಭೂತ ಸೌಕರ್ಯಗಳು, ಶಿಕ್ಷಣ ಕ್ಷೇತ್ರ ಮತ್ತೆ ಆರೋಗ್ಯ ಕ್ಷೇತ್ರ, ಉದ್ಯೋಗ ಇದರಲ್ಲಿ ಹಿಂದೆ ಬಿದ್ದಿದ್ದೀರಿ. ಅದಕ್ಕೋಸ್ಕರ ಆರೋಗ್ಯಕ್ಕೆ, ಶಿಕ್ಷಣಕ್ಕೆ ಮತ್ತೆ ಮೂಲಭೂತ ಸೌಕರ್ಯಕ್ಕೆ ಹೆಚ್ಚು ಖರ್ಚು ಮಾಡಬೇಕು ಅಂತ ಹೇಳಿದ್ದೇನೆ. ಅಜಯ್ ಸಿಂಗ್ ಅವರಿಗೆ ಇದನ್ನ ತಪ್ಪದೆ ಮಾಡಬೇಕು ಅಂತ ಹೇಳಿದ್ದೀನಿ. ಅದಕ್ಕೋಸ್ಕರನೇ ಈಗಾಗಲೇ ಶಿಕ್ಷಣ ಆವಿಷ್ಕಾರ ಅಂತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈಗ ಆರೋಗ್ಯ ಆವಿಷ್ಕಾರ ಮತ್ತೆ
ಕಲ್ಯಾಣ ಪಥ, ಕಲ್ಯಾಣ ಪಥ ಇವನ್ನೆಲ್ಲ ಯಾಕೆ ಮಾಡಿರೋದು ಅಂತಂದ್ರೆ ಇಲ್ಲಿ ಅಭಿವೃದ್ಧಿ ಆಗಬೇಕು, ಶಿಕ್ಷಣದಲ್ಲಿ ಮುಂದೆ ಬರಬೇಕು, ಎಲ್ರಿಗೂ ಆರೋಗ್ಯ ಸೇವೆ ಸಿಗಬೇಕು. ಯಾಕಂದ್ರೆ ಸಮಾಜದಲ್ಲಿ ಆರೋಗ್ಯವಂತರು ಇದ್ರೆ ಮಾತ್ರ ಸಮಾಜ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಇವತ್ತು 440 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ 440 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಎಲ್ಲ ಕಾರ್ಯಕ್ರಮಗಳು ಜೊತೆಗೆ ಯಾದಗಿರಿ ಜಿಲ್ಲೆಯಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮತ್ತೆ ಬಂಜಾರ ಸಮಾಜದ ಭವನ, ಜಿಲ್ಲೆಯಲ್ಲಿ ಬಂಜಾರ ಭವನದ ಭವನ ಮತ್ತೆ ಕೊಲ್ಲೂರು ಮಲ್ಲಪ್ಪ ಸ್ಮಾರಕ ನಾನೇ ಅನೌನ್ಸ್ ಮಾಡಿದ್ದೆ, ಘೋಷಣೆ ಮಾಡಿದ್ದೆ ಹಿಂದೆ. ಕೊಲ್ಲೂರು ಮಲ್ಲಪ್ಪನವರ ಸ್ಮಾರಕ ಮಾಡಬೇಕು ಅಂತೇಳಿ ನಾನೇ ಅನೌನ್ಸ್ ಮಾಡಿದ್ದೆ, ಆದರೆ ಜಾಗ ಸಿಕ್ಕಿರಲಿಲ್ಲ. ಈಗ ಯಾದಗಿರಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಪುಕ್ಕಟಿಯಾಗಿ ಜಾಗವನ್ನು ಕೊಟ್ಟಿದ್ದೇವೆ. ಪುಕ್ಕಟಿಯಾಗಿ ಜಾಗವನ್ನು ಸುಮಾರು 2 ಎಕರೆ ಜಾಗವನ್ನು ಪುಕ್ಕಟಿಯಾಗಿ ಕೊಟ್ಟಿದ್ದೇವೆ. ಸ್ಮಾರಕ ನಿರ್ಮಾಣ ಆಗಬೇಕು. ಅವರೊಬ್ಬರು ಸ್ವಾತಂತ್ರ್ಯ ಹೋರಾಟಗಾರರು, ಈ ಭಾಗದಲ್ಲಿ ಅನೇಕ ಲೀಡರ್ಗಳನ್ನ ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅವರನ್ನು ಹೈದರಾಬಾದ್ ಕರ್ನಾಟಕದ ಗಾಂಧಿ ಅಂತ ಕರೀತಾ ಇದ್ರು, ಹೈದರಾಬಾದ್ ಕರ್ನಾಟಕದ ಗಾಂಧಿ ಅಂತ ಕರೀತಾ ಇದ್ರು. ಅವರ ಸ್ಮಾರಕ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಉದ್ದೇಶ ಇತ್ತು. ಅದಕ್ಕೋಸ್ಕರ ಸ್ಮಾರಕ ಮಾಡಿದ್ದೀವಿ. ಯಾರು ಆ ಟ್ರಸ್ಟ್ ಮಾಡಿದ್ದಾರೆ, ಆ ಟ್ರಸ್ಟ್ನ ಜವಾಬ್ದಾರಿ ಹೊತ್ಕೊಂಡಿರ್ತಕ್ಕಂಥವರು ಕೂಡಲೇ 1 ವರ್ಷದೊಳಗಡೆ, ಈ ವರ್ಷದೊಳಗಡೆ ಸ್ಮಾರಕ ಮಾಡಬೇಕು ಅಂತೇಳಿ ಅವರಿಗೆ ಸೂಚನೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ಜಾಗದ ಆದೇಶ ಕೂಡ ಆಗಿದೆ. ಆದೇಶ ಶರಣಬಸಪ್ಪ ದರ್ಶನಾಪುರ್ ಜಾಗ ಕೂಡ ಕೊಟ್ಟಿದ್ದೀವಿ. ಕೂಡಲೇ ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಶರಣಬಸಪ್ಪನವರಿಗೆ ಸೂಚನೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ಸುಮಾರು 42 ಆಸ್ಪತ್ರೆಗಳನ್ನು ಹೊಸದಾಗಿ ಮಾಡೋದು, ಮೇಲ್ದರ್ಜೆಗೆ ಏರಿಸೋದು, ಹೊಸದಾಗಿ ಮಾಡೋದು, ಮೇಲ್ದರ್ಜೆಗೆ ಏರಿಸೋದು. ಸುಮಾರು 416 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ. ನಾನು ಮಂಜೂರಾತಿ ಕೊಟ್ಟಿದ್ದೀನಿ, ಕ್ಯಾಬಿನೆಟ್ನಲ್ಲಿ ಮಂಜೂರಾಗಿದೆ. 857 ಕೋಟಿ ರೂಪಾಯಿಗಳ 857 ಕೋಟಿ ರೂಪಾಯಿಗಳ ಆರೋಗ್ಯ ಆವಿಷ್ಕಾರ ಕಾರ್ಯಕ್ರಮದ ಅಡಿನಲ್ಲಿ ಮಾಡಬೇಕು ಅಂತ ಹೇಳಿದ್ದೇನೆ. ಯಾಕಂದರೆ ಈ ಭಾಗದಲ್ಲಿ ಅನೇಕ ಜನ ರಕ್ತಹೀನತೆಯಿಂದ ಬಳಲ್ತಾ ಇದ್ದಾರೆ. ತಾಯಿ ಮರಣ, ಮಕ್ಕಳ ಮರಣ ಜಾಸ್ತಿ ಆಗ್ತಾ ಇದೆ. ಇವಾಗ ಬಹಳ ಜನಕ್ಕೆ ಇಲ್ಲಿ ಈ ಭಾಗದಲ್ಲಿ MRIಗಳಿಲ್ಲ, CT ಸ್ಕ್ಯಾನ್ಗಳಿಲ್ಲ. ಆಮೇಲೆ ಕೂಡಲೇ ಅವನ್ನೆಲ್ಲರೂ ಕೂಡ ಮಾಡಬೇಕು. ಯಾಕಂದ್ರೆ ಬಡವರು ದುಬಾರಿ ಹಣವನ್ನು ಕೊಟ್ಟು ಖಾಸಗಿ ಆಸ್ಪತ್ರೆಗಳಲ್ಲಿ ಸ್ಕ್ಯಾನ್ CT ಸ್ಕ್ಯಾನ್ ಮಾಡ್ಕೊಳ್ತಕ್ಕಂಥ, MRI ಮಾಡಿಸ್ಕೊಳ್ತಕ್ಕಂಥ ಶಕ್ತಿ ಇಲ್ಲ. ಅದಕ್ಕೋಸ್ಕರ ಅವುಗಳನ್ನೆಲ್ಲ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಈಗಾಗಲೇ ಹೇಳಿದ್ದೇನೆ. ನಮ್ಮ ಸರ್ಕಾರ ಬದ್ಧವಾಗಿದೆ. ನಮ್ಮ ಸರ್ಕಾರ ಇದಕ್ಕೆ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಬದ್ಧವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತೇನೆ. ಇವುಗಳ ಜೊತೆಗೆ ನಾವು 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡ್ತಾ ಇದ್ದೀವಿ. 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡ್ತಾ ಇದ್ದೀವಿ. ಒಂದು ಶಕ್ತಿ ಯೋಜನೆ, 2ನೇದು ಗೃಹಲಕ್ಷ್ಮಿ ಯೋಜನೆ, 3ನೇದು ಗೃಹಜ್ಯೋತಿ ಯೋಜನೆ, 4ನೇದು ಅನ್ನಭಾಗ್ಯ ಯೋಜನೆ,
5ನೇದು ಯುವ ನಿಧಿ ಕಾರ್ಯಕ್ರಮ. ಇವೆಲ್ಲವೂ ಕೂಡ ಶಕ್ತಿ ಯೋಜನೆ ಜೂನ್ 11ನೇ ತಾರೀಕಿಗೆ ಪ್ರಾರಂಭ ಆಯಿತು. 2023 ಜೂನ್ 11ಕ್ಕೆ ಪ್ರಾರಂಭ ಆಯಿತು. ಜುಲೈ ತಿಂಗಳಲ್ಲಿ ಗೃಹ ಜ್ಯೋತಿ ಮತ್ತು ಅನ್ನಭಾಗ್ಯ ಕಾರ್ಯಕ್ರಮ ಜಾರಿಯಾಯಿತು. ಆಗಸ್ಟ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಕಾರ್ಯಕ್ರಮ ಜಾರಿಯಾಯಿತು. ಜನವರಿನಲ್ಲಿ ಯುವ ನಿಧಿ ಕಾರ್ಯಕ್ರಮ ಜಾರಿಯಾಯಿತು. ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡಿದ್ದೇವೆ. ಈ ಭಾರತೀಯ ಜನತಾ ಪಕ್ಷದವರು ಸುಳ್ಳು ಹೇಳ್ಕೊಂಡು ಎಲ್ಲ ಕಡೆ ತಿರುಗಾಡ್ತಾ ಇದ್ದಾರೆ. ಸುಳ್ಳು ಹೇಳ್ಕೊಂಡು ಒಂದ್ಸಾರಿ ಪ್ರಧಾನಮಂತ್ರಿಗಳೇ ಹೇಳಿದ್ರು, ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡೋಕ್ಕಾಗಲ್ಲ. ಒಂದು ವೇಳೆ ಮಾಡಿದ್ರೆ ಕರ್ನಾಟಕ ರಾಜ್ಯ ದಿವಾಳಿ ಆಗ್ಬಿಡ್ತದೆ, ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ. ನಾವು 2 ವರ್ಷ ಆಯಿತು ಅಧಿಕಾರಕ್ಕೆ ಬಂದು. 2 ವರ್ಷದಲ್ಲಿ ಎಲ್ಲ 5 ಕಾರ್ಯಕ್ರಮಗಳನ್ನು ಜಾರಿ ಮಾಡಿದ್ದೇವೆ. ಸುಮಾರು 90,000 ಕೋಟಿ ರೂಪಾಯಿಗಳನ್ನು 90,000 ಕೋಟಿ ರೂಪಾಯಿಗಳನ್ನು ಈ ಯೋಜನೆಗಳಿಗೆ ಖರ್ಚು ಮಾಡಿದ್ದೀವಿ. ಅವಲ್ಲದೆ ಯಾವ ಅಭಿವೃದ್ಧಿ ಕೆಲಸಗಳನ್ನು ಕೂಡ ನಿಲ್ಲಿಸಿಲ್ಲ. ನೀರಾವರಿ ಇರ್ಬೋದು, ರಸ್ತೆಗಳ ಕೆಲಸ ಇರ್ಬೋದು, ಸೇತುವೆಗಳ ನಿರ್ಮಾಣ ಮಾಡೋದಿರ್ಬೋದು, ಆಸ್ಪತ್ರೆಗಳನ್ನು ಕಟ್ತಕ್ಕಂಥದ್ದು ಇರ್ಬೋದು, ಅಥವಾ ಶಾಲೆಗಳನ್ನು ಕಟ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಉದ್ಯೋಗ ಕೊಡ್ತಕ್ಕಂಥದ್ದು ಇರ್ಬೋದು, ಯಾವುದೇ ಕಾರ್ಯಕ್ರಮ ನಿಲ್ಲಿಸಿಲ್ಲ. ಭಾರತೀಯ ಜನತಾ ಪಕ್ಷದವರು ಅಪಪ್ರಚಾರ ಮಾಡ್ತಾರೆ. ಏನಂತ ಅಪಪ್ರಚಾರ? ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತೋಗಿದ್ದಾವೆ, ದುಡ್ಡಿಲ್ಲ, ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ ಮೇಲೆ ಸರ್ಕಾರದಲ್ಲಿ ಹಣ ಇಲ್ಲ. ಇದು ಎಲ್ಲವೂ ಕೂಡ ಅಪ್ಪಟ ಸುಳ್ಳು. ಯಾಕಂತಂದ್ರೆ ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ಇವತ್ತು ಅಧಿಕಾರಕ್ಕೆ ಬಂದಿರತಕ್ಕಂಥ ಬಿಜೆಪಿ ಪಕ್ಷ ಸರ್ಕಾರಗಳಿದಾವಲ್ಲ, ಅವೆಲ್ಲವೂ ಕೂಡ ಕಾಪಿ ಹೊಡೆದು ಬಿಟ್ಟಿದ್ದಾವೆ. ನಮ್ಮ ಸರ್ಕಾರದ ಕಾರ್ಯಕ್ರಮಗಳನ್ನ ಕಾಪಿ ಹೊಡೆದು ನರೇಂದ್ರ ಮೋದಿಯವರ ಯೋಜನೆಗಳು ಅಂತೇಳಿ ಹೇಳ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಆದ್ರಿಂದ ಬೆಲೆ ಏರಿಕೆ ವಿರುದ್ಧ ಬಿಜೆಪಿಯವರು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಇವತ್ತು ಬೆಲೆ ಏರಿಕೆ ಕಾರಣ ಯಾರು ಅಂತಕ್ಕಂಥದನ್ನ ತಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ಬೆಲೆ ಏರಿಕೆಗೆ ಕಾರಣ ನರೇಂದ್ರ ಮೋದಿಯವರ ಸರ್ಕಾರ. ಈಗ ಚಿನ್ನ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಾಗ 11 ವರ್ಷಗಳ ಹಿಂದೆ ಎಷ್ಟಿತ್ತಪ್ಪ ಬೆಲೆ? 28,000 ರೂಪಾಯಿ ಇತ್ತು. 10 ತೊಲ ಚಿನ್ನಕ್ಕೆ 28,000 ರೂಪಾಯಿ. ಈಗ 1,00,000 ರೂಪಾಯಿ ದಾಟಿದೆ. ಯಾರ ಕಾರಣ ಇದಕ್ಕೆ? ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಗೊಬ್ಬರ, ಔಷಧಿ ಇವುಗಳೆಲ್ಲ ಜಾಸ್ತಿ ಆಗ್ಲಿಕ್ಕೆ ಯಾರ ಕಾರಣ? ಯಾರ್ರೀ ಕಾರಣ? ನರೇಂದ್ರ ಮೋದಿಯವರು, ಬಿಜೆಪಿಯವರು. ನಾವು ಇನ್ನೊಂದು ಆಗಬಾರದು, ಘಟನೆಗಳು ಯಾವುದೇ ಟ್ರಾಜಿಡಿ ಆಗಬಾರದು, ಎಲ್ಲೂ ಕೂಡ ಆಗಬಾರದು, ಯಾವುದೇ ಸರ್ಕಾರದಲ್ಲಿ ಆಗಬಾರದು. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಸ್ಟ್ಯಾಂಪೀಡ್ನಿಂದ 11 ಜನ ಸತ್ರು. ಬಿಜೆಪಿಯವರು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು. ಹಾಗಾದ್ರೆ ಕುಂಭಮೇಳದಲ್ಲಿ ಸುಮಾರು 40-50 ಜನ ಸತ್ರಲ್ಲ, ಅದಕ್ಕೆ ಯಾರು ಹೊಣೆ? ಯಾರ್ರೀ ಹೊಣೆ? ಅದಕ್ಕೆ ಸಾಯಬಾರದು, ಟ್ರಾಜಡಿ ನಡೀಬಾರದು, ದುರಂತಗಳು ನಡೀಬಾರದು.
ಆದರೆ ಇವೆಲ್ಲ ಒಂದೊಂದು ಸಾರಿ ನಾವು ತಪ್ಪು ಮಾಡದೇ ಹೋದರೂ ಕೂಡ ನಮ್ಮ ನಿಲುವುಗಳಿಗೆ ನಿರೀಕ್ಷೆಗಳಿಗೆ ವಿರುದ್ಧವಾಗಿ ಕೆಲವು ಘಟನೆಗಳು ನಡೀತವೆ. ಆದ್ದರಿಂದ ಈ ಭಾರತೀಯ ಜನತಾ ಪಕ್ಷದವರು ಇದ್ದಾರಲ್ಲ, ಬರೀ ಸುಳ್ಳು ಹೇಳೋದು, ಸುಳ್ಳೇ ಅವ್ರ ಮನೆ ದೇವರು. ಇವರು ಏನಾದರೂ ಈಗ ಹೈದರಾಬಾದ್ ಕರ್ನಾಟಕದಲ್ಲಿ ಏನಾದ್ರು ಮಾಡಿದ್ರ? ಏನಾದ್ರು ಮಾಡಿದ್ದಾರೆ ಅಂದರೆ ಅಜಯ್ ಸಿಂಗ್ 371 ಜೆ ಮಾಡಿದವರು ಯಾರು? ಅವತ್ತು ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಕರ್ನಾಟಕದಲ್ಲಿ, ಕೇಂದ್ರದಲ್ಲಿ ವಾಜಪೇಯಿ ಪ್ರಧಾನಮಂತ್ರಿ, ಅದ್ವಾನಿಯವರು ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಮತ್ತು ಹೋಮ್ ಮಿನಿಸ್ಟರ್. ಅವ್ರಿಗೆ ಒಂದು ಎಂ ಕೃಷ್ಣ ಅವರು ಪತ್ರ ಬರೀತಾರೆ, 371 ಜೆ ಮಾಡಿ, ತಿದ್ದುಪಡಿ ಮಾಡಿ, ಸಂವಿಧಾನಕ್ಕೆ ಸೇರಿಸಿ ಅಂತ ಮಾಡಿದಾಗ ಇದೇ ಅದ್ವಾನಿಯವರು ಎಂ ಕೃಷ್ಣ ಅವರಿಗೆ ಬರೆದಂತ ಪತ್ರ ಮಾಡಕ್ಕಾಗಲ್ಲ. ಇದನ್ನ ಹೇಳಿದವರು ಯಾರು? ಮಿಸ್ಟರ್ ಅದ್ವಾನಿ. ಅವತ್ತು ದೇಶದ ಉಪ ಪ್ರಧಾನಿಯಾಗಿದ್ದಂತ ಅದ್ವಾನಿಯವರು ಯಾವ ಪಕ್ಷದವರು? ಬಿಜೆಪಿ. ಏನು ಬಹಳ ಸತ್ಯ, ಹರಿಶ್ಚಂದ್ರ ತರ ಮಾತಾಡ್ತಾರೆ. ಕೊಟ್ಟ ಮಾತಿನಂತೆ ನಡ್ಕೊಂಡು ಅಂತ ಹೇಳ್ತೀವಿ, ಮಾತಾಡ್ತಾರೆ. ಮಾಡಲಿಲ್ಲ. ಇವತ್ತು ಬೀದರಿಂದ ಬಳ್ಳಾರಿಯವರೆಗೆ, ವಿಜಯಪುರದವರೆಗೆ 7 ಜಿಲ್ಲೆಗಳಲ್ಲಿ ಏನ್ರಿ ಬೋಸರಾಜ್ ಯಾರು ಮಾಡಿದವರು? ನಾವಲ್ಲ. ರಾಯಚೂರು ಸೇರಿ ಕುಮಾರ್ ನಾಯಕ್ ತಿಳ್ಕೊಂಡಿರ್ಬೇಕು ನೀವು. ಇದು ಮಾಡಲಿಲ್ಲ ಅವರು. ಪತ್ರ ಕಾಪಿ ಇದೆ, ಅದ್ವಾನಿಯವರು ಬರೆದಿರ್ತಕ್ಕಂಥ ಪತ್ರದ ಕಾಪಿ ಇದೆ. ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಈ ಬಿಜೆಪಿಯವರು ಮಾಡಲಿಲ್ಲ. ಆಯ್ತು, ಈ ಕಲ್ಯಾಣ ಕರ್ನಾಟಕದಲ್ಲಿ ಏನಾದ್ರು ಅಭಿವೃದ್ಧಿ ಮಾಡಿದಾರ ಏನ್ರಿ? ಅಜಯ್ ಸಿಂಗ್ ಅಭಿವೃದ್ಧಿ ಮಾಡಿದಾರ ಬಿಜೆಪಿಯವರು? ಏನು ಮಾಡಲಿಲ್ಲ. ಬರೀ ಲೂಟಿ ಹೊಡೆಯೋದಷ್ಟೇ ಕೆಲಸ ಅವ್ರದ್ದು. ಲೂಟಿ ಹೊಡೆಯೋದಷ್ಟೇ ಕೆಲಸ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಈಗ ಹೇಳಿದ್ರು ಇವರು, ಅಜಯ್ ಸಿಂಗ್ ಅವರು ಹೇಳಿದ್ರು, ಬಸವಣ್ಣವರ ವಚನ ಹೇಳಿದ್ರು, ನಾವು ಬಸವಣ್ಣವರ ಅನುಯಾಯಿಗಳು. ಬಸವಣ್ಣವರು ಏನು ಹೇಳಿದ್ದಾರೆ ಅದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಬಸವಣ್ಣವರ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಕೊಂಡು ನಡೀತಕ್ಕಂಥವ್ರು. ಅದಕ್ಕೆ ಬಸವಣ್ಣವರ ಅನುಭವ ಮಂಟಪ ಇದೆಯಲ್ಲ ಬೀದರ್ನಲ್ಲಿ, ಬಸವ ಕಲ್ಯಾಣದಲ್ಲಿ, ಅದನ್ನು ಪುನರ್ ರಚನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಹಣ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇನ್ನು 1 ವರ್ಷದಲ್ಲಿ ಮುಗಿಸ್ತೇವೆ. ಬಸವಣ್ಣವರು ಫೋಟೋ ಇಟ್ಟವ್ರು ಯಾರು? ಸಾಂಸ್ಕೃತಿಕ ನಾಯಕ ಅಂತ ಮಾಡಿದವ್ರು ಯಾರು? ಬಿಜೆಪಿಯವರ. ಬಸವಣ್ಣನವ್ರ ಬಗ್ಗೆ ಬಹಳ ಮಾತಾಡ್ತಾರಲ್ಲ, ಇವನ್ನೆಲ್ಲ ಮಾಡಿರ್ತಕ್ಕಂಥವರು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನ ನೇತೃತ್ವದ ಸರ್ಕಾರ ಅಂತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ತಿಳ್ಕೋಬೇಕಾಗ್ತದೆ. ಅವರು ಏನು ಮಾಡಲಿಲ್ಲ, ಬರೀ ಲೂಟಿ ಹೊಡೆಯೋದು. ಅಭಿವೃದ್ಧಿ ಒಂದು ಸ್ವಲ್ಪನೂ ಕೂಡ ಅವರು ಜವಾಬ್ದಾರಿಯಿಂದ ಕೆಲಸ ಮಾಡಲಿಲ್ಲ. ಇಂಥ ಬಿಜೆಪಿಯವರಿಗೆ ತಕ್ಕ ಪಾಠವನ್ನು ನೀವು ಕಲಿಸಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನೀವೆಲ್ಲ 2023ರಲ್ಲಿ ಆಶೀರ್ವಾದ ಮಾಡಿ ಅಧಿಕಾರಕ್ಕೆ ತಂದದ್ರಿಂದ, ನಾವು 2013ರಿಂದ 18ರವರೆಗೆ ಅಧಿಕಾರದಲ್ಲಿದ್ದು,
ಆಗ 165 ಭರವಸೆಗಳನ್ನು ಕೊಟ್ಟಿದ್ದು. 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸ್ತೋ. ಈ ಸಾರಿ 2023ರಲ್ಲಿ ಅಧಿಕಾರಕ್ಕೆ ಬಂದಾಗ 593 ಭರವಸೆಗಳನ್ನು ಕೊಟ್ಟಿದ್ದು. ಈಗಾಗಲೇ 2 ವರ್ಷದಲ್ಲಿ 242 ಭರವಸೆಗಳನ್ನು ಪೂರೈಸಿದ್ದೇವೆ. ಇನ್ನೂ ಅಧಿಕಾರದಲ್ಲಿ 3 ವರ್ಷ ಇರ್ತೀವಿ. 3 ವರ್ಷದಲ್ಲಿ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸ್ತೀವಿ. ಕಾಂಗ್ರೆಸ್ ಸರ್ಕಾರ ಏನು ಮಾತು ಕೊಡ್ತದೆ ಜನಗಳಿಗೆ ಚುನಾವಣಾ ಸಂದರ್ಭದಲ್ಲಿ, ಆ ಮಾತುಗಳನ್ನು ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ. ಅದೇ ಬಿಜೆಪಿಯವರು 2018ರಲ್ಲಿ 600 ಭರವಸೆಗಳನ್ನು ಕೊಟ್ಟಿದ್ರು. 600 ಭರವಸೆಗಳಲ್ಲಿ 10% ಅಂದರೆ 60 ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕೆ ಆಗಲಿಲ್ಲ. 60 ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕೆ ಆಗಲಿಲ್ಲ. ಅದರಿಂದ ನಾವು ಬಸವಣ್ಣವ್ರು ಹೇಳಿದ್ರಲ್ಲ, ನುಡಿದಂತೆ ನಡಿ ಅಂತೇಳಿ, ಹಾಗೆ ನುಡಿದಂತೆ ನಡೆದಿದ್ದೇವೆ. ಕೊಟ್ಟ ಮಾತುಗಳನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಮುಂದೇನೂ ಕೂಡ ಮಾಡ್ತೇವೆ. ಬರೀ ಹೈದರಾಬಾದ್ ಕರ್ನಾಟಕ ಅಷ್ಟೇ ಅಲ್ಲ, ಗೋವಿಂದರಾವ್ ಅವರು ವರದಿ ಕೊಟ್ಟ ಮೇಲೆ ಮತ್ತೆ ಕರ್ನಾಟಕಕ್ಕೆ ವಿಶೇಷ ಅನುದಾನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಇಡೀ ರಾಜ್ಯದಲ್ಲಿ ಯಾವ್ಯಾವ ತಾಲೂಕುಗಳು, ಯಾವ್ಯಾವ ಜಿಲ್ಲೆಗಳು ಹಿಂದುಳಿದಿದ್ದಾವೆ, ಆ ಜಿಲ್ಲೆಗಳಿಗೆ ಹೆಚ್ಚು ಅನುದಾನವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ. ಒಟ್ಟಾರೆಯಾಗಿ ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಇವತ್ತು ನಾವು ಕರ್ನಾಟಕದಲ್ಲಿ 2ನೇ ಸ್ಥಾನದಲ್ಲಿದ್ದೀವಿ GST ಕಲೆಕ್ಷನ್ನಲ್ಲಿ. GST ಕಲೆಕ್ಷನ್, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್, ಇಡೀ ದೇಶದಲ್ಲಿ 2ನೇ ಸ್ಥಾನ. ನಾವು ಇವತ್ತು GDPಗೆ 11-12ರಲ್ಲಿ 7% ಮಾತ್ರ ಕಾಂಟ್ರಿಬ್ಯೂಟ್ ಮಾಡ್ತಿದ್ದೋ. ಈಗ 8.7% ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಕರ್ನಾಟಕ ಅಭಿವೃದ್ಧಿಯ ಪಥದಲ್ಲಿ ಸಾಗ್ತಾ ಇದೆ. ಇನ್ನಷ್ಟು ಅಭಿವೃದ್ಧಿ ಮಾಡಬೇಕಾದ್ರೆ ನಿಮ್ಮ ಆಶೀರ್ವಾದ ಇರಬೇಕು. ನಿಮ್ಮ ಆಶೀರ್ವಾದ ಇದ್ರೆ ನಮಗೆ ಶಕ್ತಿ ಬರ್ತದೆ, ಇನ್ನಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸಿದ್ದೀರಿ. ಅವರು ಯಾದಗಿರಿನಲ್ಲಿ UGD ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಒಂದೇ ವರ್ಷದಲ್ಲಿ ಮಾಡೋಕ್ಕಾಗಲ್ಲ, 3 ವರ್ಷದಲ್ಲಿ ಮಾಡಿಕೊಳ್ಳೋಣ. ಆಗ್ಬೋದಾ ಚೆನ್ನಾರೆಡ್ಡಿ? ಓಕೆ. UGD ಮಾಡ್ಕೊಳ್ಳೋಣ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಜನಪರ ಯೋಜನೆಗಳನ್ನ ಜನರಿಗಾಗಿ ಕೊಟ್ಟು ಜನಪ್ರಿಯ ಮುಖ್ಯಮಂತ್ರಿಗಳಾಗಿರುವ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ನುಡಿಗಳಿಗೆ ಅನಂತ ವಂದನೆಗಳು. ಈಗ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಾಗಿರುವಂತಹ ಮಹೇಶ್ ಬಿರಾದಾರ್ ಅವರಿಂದ ವಂದನೆಗಳ ಸಮರ್ಪಣೆ. ವೇದಿಕೆಗೆ ಶರಣೆಂದು ಈ ಒಂದು ಕಾರ್ಯಕ್ರಮ